ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಮ್ಮೆ ಒಬ್ಬ ದಾರಿಹೋಕ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಅವನ ಬೆನ್ನ ಮೇಲೆ ಮುಳ್ಳುಗಳ ದೊಡ್ಡ ಮೂಟೆ ಇರುತ್ತೆ. ಮುಳ್ಳುಗಳ ಮೂಟೆ? ಹೌದು. ಆ ಭಾರ, ಆ ನೋವು, ಮುಳ್ಳುಗಳು ಚುಚ್ಚಿ ರಕ್ತ ಸುರಿತಿದ್ರೂ ಅವನು ಅದಕ್ಕೆ ಎಷ್ಟೊಂದು ಒಗ್ಗಿ ಹೋಗಿರ್ತಾನೆ ಅಂದ್ರೆ ಅದೇ ಅವನ ಸಹಜ ಜೀವನ, ಅದೇ ವಿಧಿ ಅಂತ ಭಾವಿಸಿರ್ತಾನೆ. ಅಂದ್ರೆ ಕಷ್ಟಗಳೇ ಜೀವನ ಅನ್ನೋ ಮನಸ್ಥಿತಿ ಅಲ್ವಾ? ಖಂಡಿತ. ಆಗ ದಾರಿದೀಪವಾಗುವ ಒಬ್ಬ ಮಾರ್ಗದರ್ಶಕ ಅಲ್ಲಿಗೆ ಬಂದು ಈ ಮುಳ್ಳುಗಳನ್ನ ಕೆಳಗಿಳಿಸಿ ಈ ಸುಂದರವಾದ ಹೂಗಳನ್ನ ಹಿಡಿದುಕೋ ಅಂತ ಹೇಳಿದಾಗ ಓಹೋ, ಆ ದಾರಿಹೋಕನಿಗೆ ಆಗುವ ನಿರಾಳತೆಯ ಅನುಭವ ಎಷ್ಟಿರ್ಬೋದು ಅಲ್ವಾ? ನಿಜ. ಆ ಅನುಭವನ ಮಾತುಗಳಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ. ನಾವು ಕೂಡ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಮಗರಿವಿಲ್ಲದೆ ಅನೇಕ ಚಿಂತೆಗಳು, ಒತ್ತಡ ಮತ್ತೆ ಭಯದ ಮೂಟೆಯನ್ನ ಹೊತ್ತುಕೊಂಡೇ ಎಚ್ಚರಾಗ್ತೇವೆ. ಹೌದು ಹೌದು. ಆದ್ರೆ ನೋಡಿ, ಇವತ್ತು ಬಾಬಾ ಅವರು ನಮ್ಮೆಲ್ಲರ ಈ ದುಃಖದ ಮೂಟೆಯನ್ನ ಇಳಿಸಿ ಸುಖದ ಹಾದಿಯನ್ನ ತೋರ್ಸೋಕೆ ಬಂದಿದ್ದಾರೆ. ಮಧುರನೆ ಮಕ್ಕಳೇ, ಶ್ರೀಮತದಂತೆ ನಡೆದು ಎಲ್ರಿಗೂ ಸುಖ ಕೊಡಿ, ಆಸುರಿ ಮತದಂತೆ ದುಃಖವನ್ನು ಕೊಡುತ್ತಾ ಬಂದಿರಿ, ಈಗ ಸುಖ ಕೊಡಿ, ಸುಖವನ್ನು ಪಡೆಯಿರಿ. ಬಹಳ ಸುಂದರವಾದ ಮಾತು. ಇವತ್ತಿನ ಮುರಳಿಯಲ್ಲಿ ಬಾಬಾ ಕೇಳಿರುವ ಪ್ರಶ್ನೆ ಹೀಗಿದೆ: ಬುದ್ಧಿವಂತ ಮಕ್ಕಳು ಯಾವ ರಹಸ್ಯವನ್ನು ತಿಳಿದಿರುವ ಕಾರಣ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡ್ತಾರೆ? ಇದಕ್ಕೆ ಉತ್ತರವಾಗಿ ಶಿವಬಾಬಾ ವಿವರಿಸ್ತಾರೆ. ಅವರು ತಿಳಿದುಕೊಡ್ತಾರೆ, ಇದು ಸುಖ ಮತ್ತು ದುಃಖ, ಸೋಲು ಮತ್ತು ಗೆಲುವಿನ ಆಟವಾಗಿದೆ. ಈಗ ಅರ್ಥಕಲ್ಪ, ಸುಖದ ಆಟವೂ ನಡೆಯುವುದಿದೆ, ಅಲ್ಲಿ ಯಾವುದೇ ಪ್ರಕಾರದ ದುಃಖವಿರುವುದಿಲ್ಲ. ಈಗ ಹೊಸ ರಾಜಧಾನಿಯೂ ಬರಲಿದೆ. ಅದಕ್ಕಾಗಿ ತಂದೆಯು ತನ್ನ ಪರಮಧಾಮವನ್ನ ಬಿಟ್ಟು ನಾವು ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ. ಈಗ ಪುರುಷಾರ್ಥ ಮಾಡಿ ಪಡೆಯಲೇಬೇಕಾಗಿದೆ. ಗೊತ್ತಾ, ಈ ಆಟದ ರಹಸ್ಯ ಬಹಳ ಅದ್ಭುತವಾಗಿದೆ. ಅಂದರೆ ಪ್ರಾಪಂಚಿಕ ದೃಷ್ಟಿಕೋನದಲ್ಲಿ ಮನುಷ್ಯರು ತಮ್ಮ ದುಃಖವನ್ನೇ ಶಾಶ್ವತ ಅಂತ ಭಾವಿಸ್ತಾರೆ. ನಿಜ. ಕಷ್ಟಗಳು ಬಂದಾಗ ಇದೇ ನನ್ನ ಜೀವನ, ಇದೇ ನನ್ನ ಹಣೆ ಬರಹ ಅಂತ ಕೊರಗ್ತಾರೆ. ಹೌದು, ಹೀಗೆಯೇ ಸಾಯ್ಬೇಕು ಅಂತ ಅನ್ಕೊಳ್ತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ನಾವು ನೋಡಿದಾಗ ಬಾಬಾ ಹೇಳ್ತಾರೆ, ಇದು ಕೇವಲ ಒಂದು ನಾಟಕ ಅಂತ. ಒಂದು ಆಟ ಅಲ್ವಾ? ಖಂಡಿತ. ಅರ್ಧ ಕಲ್ಪ ನಾವು ಅಳುವ ಆಟ ಆಡಿದ್ದೇವೆ. ಈಗ ದುಃಖದ ಆಟ ಮುಗಿದು ಸುಖದ ಆಟ ಶುರುವಾಗಲಿದೆ. ಈ ಅರಿವೇ ನಮ್ಮಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತೆ. ಆ ಭರವಸೆಯ ಬೆಳಕು ಬಹಳ ಮುಖ್ಯ. ಅದೇ ಇಲ್ಲೊಂದು ಪ್ರಾಯೋಗಿಕ ಪ್ರಶ್ನೆ ಮೂಡುತ್ತೆ. ಕೇಳಿ. ಮನುಷ್ಯರು ದುಃಖದಿಂದ ಪಾರಾಗಲು ಲೌಕಿಕ ಜಗತ್ತಿನಲ್ಲಿ ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ. ಅನೇಕ ಸತ್ಸಂಗಗಳಿಗೆ ಹೋಗ್ತಾರೆ, ಶಾಸ್ತ್ರಗಳನ್ನ ಓದ್ತಾರೆ, ರಾಮಾಯಣ ಪಠಿಸ್ತಾರೆ. ಎಷ್ಟೋ ಯಜ್ಞ ತಪಸ್ಸು ಮಾಡ್ತಾರೆ. ಹೌದು, ದಾನಪುಣ್ಯಗಳನ್ನ ಮಾಡ್ತಾರೆ. ಆದರೂ ಅವರ ಜೀವನದಲ್ಲಿ ನೆಮ್ಮದಿ ಏಕಿಲ್ಲ. ಒಬ್ರು ದೊಡ್ಡ ಆಸ್ಪತ್ರೆ ಕಟ್ಟಿಸ್ತಾರೆ, ಆದ್ರೆ ರಾತ್ರಿ ಮನೆಗೆ ಹೋದಾಗ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಸರಿ. ಈ ತಮೋಪ್ರಧಾನ ಬುದ್ಧಿಯ ಹಿಂದಿನ ರಹಸ್ಯ ಏನು ಅಂತ? ಇದಕ್ಕೆ ಬಾಬಾ ಬಹಳ ನಿಖರವಾದ ಕಾರಣವನ್ನ ನೀಡಿದ್ದಾರೆ. ಅದೇ ದೇಹಾಭಿಮಾನ. ದೇಹಾಭಿಮಾನ? ಹೌದು. ನಾವು ಏನೇ ದಾನ ಪುಣ್ಯ ಮಾಡಿದ್ರೂ ನಾನು ಈ ಶರೀರ, ನಾನಿಷ್ಟು ದೊಡ್ಡ ದಾನಿ ಅನ್ನೋ ಅಹಂಕಾರದಲ್ಲಿಯೇ ಮಾಡ್ತೀವಿ. ಶಾಂತಿಗಾಗಿ ಹೊರಗಿನ ಪ್ರಪಂಚದಲ್ಲಿ ಹುಡುಕಾಡ್ತಾ ಇದ್ದೀವಿ. ಆದ್ರೆ ಶಾಂತಿಯನ್ನ ಬೇಡ್ತಾ ಇರೋದು ಶರೀರವಲ್ಲ. ನಿಖರವಾಗಿ ಆತ್ಮವೇ ಶಾಂತಿಯನ್ನ ಬೇಡ್ತಾ ಇದೆ ಅನ್ನೋದನ್ನ ಮನುಷ್ಯರು ಮರೆತಿದ್ದಾರೆ. ದೇಹಾಭಿಮಾನದ ಪರದೆ ಇಷ್ಟೊಂದು ದಟ್ಟವಾಗಿದೆ ಅಂದ್ರೆ ಎಷ್ಟೇ ಬಾಹ್ಯ ಆಚರಣೆಗಳನ್ನ ಮಾಡಿದ್ರೂ ಆತ್ಮಕ್ಕೆ ಆಂತರಿಕ ನೆಮ್ಮದಿ ಸಿಗೋದಿಲ್ಲ. ಅಂದ್ರೆ ಶರೀರದ ಮಟ್ಟದಲ್ಲಿ ಮಾಡುವ ಯಾವುದೇ ಕ್ರಿಯೆ ಆತ್ಮದ ಹಸಿವನ್ನ ನೀಗಿಸೋಕೆ ಸಾಧ್ಯವಿಲ್ಲ. ಖಂಡಿತ. ಕೇವಲ ಪರಮಪಿತ ಪರಮಾತ್ಮನಿಂದ ಮಾತ್ರ ಸತ್ಯವಾದ ಶಾಂತಿ ಸಿಗೋಕೆ ಸಾಧ್ಯ. ಇದು ಬಾಬಾ ಹೇಳ್ತಾ ಇರೋ ಬಹಳ ಸೂಕ್ಷ್ಮವಾದ ವಿಷಯ. ನೋಡಿ, ಈ ದೇಹಾಭಿಮಾನದ ಕಾರಣದಿಂದಲೇ ಪ್ರಪಂಚದ ಜನರ ಬುದ್ಧಿಗೆ ಒಂದು ರೀತಿಯಲ್ಲಿ ಗಾಡ್ರೇಜ್ ಬೀಗ ಬಿದ್ದಿದೆ ಅಂತ ಬಾಬಾ ಹೇಳ್ತಾರೆ. ಹೌದು, ಗಾಡ್ರೇಜ್ ಬೀಗ. ಈ ಗಾಡ್ರೇಜ್ ಬೀಗ ಅಂದ್ರೆ ಏನು? ಇದು ಇಷ್ಟೊಂದು ಭದ್ರವಾಗಿರಲು ಕಾರಣವೇನು? ಗಾಡ್ರೇಜ್ ಬೀಗ ಅಂದ್ರೆ ಸಂಪೂರ್ಣ ಅಜ್ಞಾನದ ಬೀಗ. ಈ ಬೀಗ ಎಷ್ಟು ಭದ್ರವಾಗಿದೆ ಅಂದ್ರೆ ಈ ಸೃಷ್ಟಿ ನಾಟಕದ ಆದಿ, ಮಧ್ಯ, ಅಂತ್ಯದ ರಹಸ್ಯವೇ ಮನುಷ್ಯರಿಗೆ ತಿಳಿದಿಲ್ಲ. ಎಷ್ಟೇ ಓದಿದವರಿದ್ರೂ, ಎಷ್ಟೇ ದೊಡ್ಡ ವಿಜ್ಞಾನಿಗಳಿದ್ರೂ ನಾಳೆ ಏನಾಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಶಿವಬಾಬಾ ಬಂದು ಜ್ಞಾನದ ಕೀಲಿಯಿಂದ ಆ ಬೀಗವನ್ನ ಈಗ ತೆರೆದಿದ್ದಾರೆ ಅಲ್ವಾ? ನಿಜ.
ಸತ್ಯಯುಗದಿಂದ ತ್ರೇತಾಯುಗದ ಅಂತ್ಯದವರೆಗೆ ದುಃಖದ ಹೆಸರೇ ಇರೋದಿಲ್ಲ. ಅಲ್ಲಿ ಕೇವಲ ಸುಖವೇ ಇರುತ್ತೆ ಅನ್ನೋ ಸತ್ಯವನ್ನ ಬಾಬಾ ಬಿಚ್ಚಿಟ್ಟಿದ್ದಾರೆ. ಈ ಜ್ಞಾನದ ಅರಿವು ಬಂದಾಗ ಮಾತ್ರ ನಮ್ಮ ಬುದ್ಧಿ ಸತೋಪ್ರಧಾನ ಆಗೋಕೆ ಸಾಧ್ಯ. ಆ ಗಾಡ್ರೇಜ್ ಬೀಗ ತೆಗೆಯೋದು ಅಂದ್ರೆ ಕೇವಲ ಸತ್ಯಯುಗದ ಬಗ್ಗೆ ತಿಳ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾರ ನಿರ್ದೇಶನವನ್ನ ಪಾಲಿಸ್ತಿದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹೌದು. ಬಾಬಾ ಇಲ್ಲಿ ಶ್ರೀಮತ್ ಮತ್ತು ಆಸುರಿ ಮತದ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಪ್ರಪಂಚದಲ್ಲಿ ಈಗ ಪ್ರತಿಯೊಬ್ಬರೂ ತಮ್ಮದೇ ಆದ ಆಸುರಿ ಮತದಲ್ಲಿ ನಡೀತಾ ಇದ್ದಾರೆ. ಒಬ್ರಿಗೊಬ್ಬರು ದುಃಖ ಕೊಡ್ತಾ ಇದ್ದಾರೆ. ಹೌದು, ಆದ್ರೆ ಈ ದುಃಖ ಕೊಡೋದು ಅಂದ್ರೆ ಬರೀ ಹೊಡೆಯೋದು ಅಥವಾ ಬೈಯೋದು ಮಾತ್ರ ಅಲ್ಲ ತಾನೇ? ಖಂಡಿತ ಅಲ್ಲ. ದುಃಖ ಕೊಡೋದು ಅಂದ್ರೆ ಕೇವಲ ಶಾರೀರಿಕ ಹಿಂಸೆ ಅಲ್ಲ. ಒಬ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ವ್ಯಂಗ್ಯವಾಡೋದು, ಇತರರ ನ್ಯೂನತೆಗಳನ್ನ ಎತ್ತಿ ತೋರಿಸೋದು, ಇವೆಲ್ಲವೂ ಆಸುರಿ ಮತದ ಲಕ್ಷಣಗಳೇ. ಮಾನಸಿಕ ದುಃಖ ಕೂಡ. ನಿಜ. ಈ ಹಳೆ ಪ್ರಪಂಚವನ್ನ ಬಾಬಾ ಮುಳ್ಳುಗಳ ಕಾಡಿಗೆ ಹೋಲಿಸಿದ್ದಾರೆ. ಇಲ್ಲಿ ಪರಿಸ್ಥಿತಿ ಎಷ್ಟು ಭಯಾನಕವಾಗಿದೆ ಅಂದ್ರೆ ತಾಯಿಯ ಗರ್ಭದಲ್ಲಿಯೂ ಮಕ್ಕಳು ದುಃಖವನ್ನ ಕೊಡ್ತಾರೆ. ಓಹೋ. ಹುಟ್ಟುವಾಗ ನೋವು, ಬೆಳೆಯುವಾಗ ನೋವು, ಸಾಯುವಾಗಲೂ ನೋವು. ಎಲ್ಲರೂ ಪರಸ್ಪರ ಮುಳ್ಳಿನಂತೆ ಚುಚ್ಚುತ್ತಾ ಇದ್ದಾರೆ. ಆದ್ರೆ ಬಾಬಾ ತಮ್ಮ ಶ್ರೀಮತದ ಮೂಲಕ ನಮ್ಮನ್ನ ಈ ಮುಳ್ಳಿನಿಂದ ಹೂವನ್ನಾಗಿ ಮಾಡ್ತಾ ಇದ್ದಾರೆ. ಮನುಷ್ಯರಿಂದ ದೇವತೆಯನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ. ಹೌದು, ಅಂದ್ರೆ ದೇವತೆಗಳು ಅಂದ್ರೆ ಕೇವಲ ಆಕಾಶದಲ್ಲಿರೋರಲ್ಲ, ಯಾರು ಯಾರಿಗೂ ದುಃಖ ಕೊಡೋದಿಲ್ಲವೋ ಅವರೇ ದೇವತೆಗಳು. ಅಕ್ಷರಶಃ ಸತ್ಯ. ಇದೇ ಸಂದರ್ಭದಲ್ಲಿ ಬಾಬಾ ನೀಡಿದ ಮತ್ತೊಂದು ಅತ್ಯಂತ ಆಳವಾದ ದೃಷ್ಟಾಂತವನ್ನ ನಾವು ನೋಡ್ಬೇಕು. ಎಲ್ಲಾ ಸೀತೆಯರಿಗೆ ರಾಮನು ಒಬ್ರೇ ನಿರಾಕಾರನಾಡಿದಾನೆ ಅಂತ ಶಿವಬಾಬಾ ಹೇಳ್ತಾರೆ. ಮನುಷ್ಯರು ತಾವು ಬಹಳ ಸುಖದಲ್ಲಿದ್ದೀವಿ ಅಂತ ಭಾವಿಸಿದ್ದಾರೆ. ಆದರೆ ಬಾಬಾ ಇಡೀ ಪ್ರಪಂಚವನ್ನ ಶೋಕವಾಟಿಕೆ ಅಂತ ಕರೀತಾರೆ. ಇದು ಹೇಗೆ? ಇದು ಬಹಳ ಸುಂದರವಾದ ಒಂದು ರೂಪಕ ಅಂತ ಹೇಳ್ಬೋದು. ರಾಮಾಯಣದಲ್ಲಿ ಸೀತೆಯು ರಾವಣನ ಅಶೋಕವನದಲ್ಲಿ ಅಂದ್ರೆ ಶೋಕವಾಟಿಕೆಯಲ್ಲಿ ಬಂದಿಯಾಗಿದ್ಲು. ಸರಿ. ಇವತ್ತು ಇಡೀ ಪ್ರಪಂಚದ ಆತ್ಮರು ಅಂದ್ರೆ ನಾವೆಲ್ಲರೂ ಸೀತೆಯರು. ನಾವೀಗ ಪಂಚವಿಕಾರಗಳೆಂಬ ರಾವಣನ ಬಂಧನದಲ್ಲಿ ಸಿಲುಕಿದ್ದೇವೆ. ಆದರೆ ಜನರಿಗೆ ಆ ಬಂಧನದ ಅರಿವೇ ಇಲ್ವಲ್ಲ? ಅದೇ ವಿಪರ್ಯಾಸ. ಮನುಷ್ಯರು ತಮ್ಮ ಬಳಿಯಿರೋ ಕಾರು, ಬಂಗಲೆ, ಹಣ, ಅಂತಸ್ತುಗಳನ್ನ ನೋಡಿ ತಾವು ಸ್ವರ್ಗದಲ್ಲಿದ್ದೀವಿ ಅಂತ ಭ್ರಮಿಸಿದ್ದಾರೆ. ಆದ್ರೆ ಮೃತ್ಯು ಸಂಪೂರ್ಣವಾಗಿ ಸಮ್ಮುಖದಲ್ಲಿ ನಿಂತಿದೆ. ಯಾವುದೇ ಕ್ಷಣದಲ್ಲಿ ಈ ಎಲ್ಲಾ ಭೌತಿಕ ಸಂಪತ್ತು ಮಣ್ಣು ಪಾಲಾಗ್ಬೋದು ಅನ್ನೋ ಅರಿವು ಅವರಿಗಿಲ್ಲ. ಚಿನ್ನದ ಪಂಜರದಲ್ಲಿದ್ರೂ ಬಂಧನವೇ ಅಲ್ವಾ? ಖಂಡಿತ ಬಂಧನವೇ. ಆದ್ರೆ ಬ್ರಹ್ಮಮುಖವಂಶಾವಳಿ ಬ್ರಾಹ್ಮಣರಾಗಿರುವ ನಮಗೆ ಆ ನಿರಾಕಾರ ರಾಮ ಅಂದ್ರೆ ಶಿವಬಾಬಾ ಬಂದು ರಾವಣನ ಬಂಧನದಿಂದ ಮುಕ್ತಗೊಳಿಸಿ ನಿಜವಾದ ಸ್ವರ್ಗದ ಆಸ್ತಿಯನ್ನ ನೀಡ್ತಿದ್ದಾರೆ ಅನ್ನೋ ನಿಶ್ಚಯವಿದೆ. ಈ ಶೋಕವಾಟಿಕೆಯಿಂದ ಮುಕ್ತರಾಗಲು ನಮಗೆ ಸರಿಯಾದ ತಿಳುವಳಿಕೆ ಬೇಕೇ ಬೇಕು. ಹಾಗೇ ಭಕ್ತಿ ಮಾರ್ಗದಲ್ಲಿ ಆಗಿರುವ ಒಂದು ಅತೀ ದೊಡ್ಡ ತಪ್ಪನ್ನ ಬಾಬಾ ಎತ್ತಿ ತೋರಿಸಿದ್ದಾರೆ. ಹೌದು. ಗೀತೆಯ ಭಗವಂತನ ಹೆಸರಿನಲ್ಲಿಯೇ ಮಗನ ಹೆಸರನ್ನ ಹಾಕಿರುವುದು. ಇದರಿಂದಾಗಿಯೇ ಭಾರತವಾಸಿಗಳು ವಜ್ರ ಸಮಾನ ಸ್ಥಿತಿಯಿಂದ ಕವಡೆಯ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇದು ಮನುಕುಲದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಅಜ್ಞಾನ ಅಂತ ಹೇಳ್ಬೋದು. ನಿಜ. ಪರಮಪಿತ ಪರಮಾತ್ಮನ ಹೆಸರನ್ನೇ ಮರೆಮಾಡಿ ದೈಹಿಕ ಜನ್ಮ ಪಡೆದವರ ಹೆಸರನ್ನ ಸೇರಿಸಿದ್ದಾರೆ. ಇದರಿಂದಾಗಿ ಆತ್ಮ ಮತ್ತು ಪರಮಾತ್ಮನ ನಡುವಿನ ನೈಜ ಸಂಬಂಧವೇ ಕಡಿದುಹೋಯಿತು. ಆ ಸಂಪರ್ಕವೇ ಇಲ್ದಂತಾಯ್ತು. ಹೌದು. ಇವತ್ತು ಮನೆಯಲ್ಲಿ ಅಶಾಂತಿ ತಾಂಡವ ಆಡೋದಕ್ಕೆ ಇದೇ ಮೂಲ ಕಾರಣ. ಆದ್ರೆ ಈಗ ಸ್ವಯಂ ನಿರಾಕಾರ ಶಿವಬಾಬಾ ಬಂದು ನಮಗೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಅವರು ನಮ್ಗೆ ಕೇವಲ ತಂದೆ ಮಾತ್ರ ಅಲ್ಲ. ಹೌದು, ಶಿಕ್ಷಕನೂ ಆಗಿದ್ದಾರೆ. ಜೊತೆಗೆ ನಮ್ಮನ್ನ ವಾಪಸ್ ಮನೆಗೆ ಕರೆದೊಯ್ಯುವ ಸದ್ಗುರುವೂ ಆಗಿದ್ದಾರೆ. ಇದು ನಿಜಕ್ಕೂ ಬಹಳ ರೋಮಾಂಚಕಾರಿ. ಆದ್ರೆ ಏನ್ಗೊತ್ತಾ, ಇಷ್ಟೆಲ್ಲ ಜ್ಞಾನ ಇದ್ರೂ ನಾವೆಲ್ಲರೂ ಬಾಬಾನಿಗೆ ಒಂದು ಪ್ರಾಮಿಸ್ ಮಾಡಿದ್ವಿ ತಾನೆ? ಯಾವ ಪ್ರಾಮಿಸ್? ಅಂದ್ರೆ ನಾನು ಪಂಚವಿಕಾರಗಳನ್ನ ಶಿವಬಾಬಾಗೆ ದಾನ ಮಾಡ್ತೀನಿ ಅಂತ. ನಾನು ದಾನ ಮಾಡಿದ್ದೇನೆ. ಆದ್ರೆ ಪ್ರಾಯೋಗಿಕ ಜೀವನದಲ್ಲಿ ಕಚೇರಿಯಲ್ಲಿ ಯಾರಾದ್ರೂ ನನ್ನನ್ನ ಅವಮಾನಿಸಿದಾಗ ಕೋಪ ಬರುತ್ತೆ. ಹೌದು, ತಕ್ಷಣ ಕೋಪ ಬರುತ್ತೆ. ಬಾಬಾಗೆ ದಾನ ಕೊಟ್ಟ ಕೋಪ ಮತ್ತೆ ನನ್ನೊಳಗೆ ಹೇಗೆ ಬಂತು? ದಾನ ಕೊಟ್ಟ ಮೇಲೆ ಅದು ನನ್ನಲ್ಲಿರಬಾರ್ದಲ್ವಾ? ಇದು ಪ್ರತಿಯೊಬ್ಬ ಪುರುಷಾರ್ಥಿಯೂ ಎದುರಿಸುವ ಅತಿ ದೊಡ್ಡ ಸವಾಲು. ನಾವು ಬಾಯಲ್ಲಿ ಬಾಬಾ ನಾನು ಕೋಪ ಬಿಟ್ಟೆ ಅಂತ ದಾನ ಮಾಡಿದ್ವಿ ಅಂತ ಹೇಳ್ತೀವಿ. ಆದ್ರೆ ಆ ಕೋಪ ಹುಟ್ಟುವ ಮೂಲವನ್ನ ನಾವು ನಾಶ ಮಾಡಿಲ್ಲ. ಮೂಲ ಅಂದ್ರೆ ಅದೇ ದೇಹಾಭಿಮಾನದ ಭೂತ. ಬಾಬಾ ಹೇಳ್ತಾರೆ, ದಾನ ಕೊಡೋದು ಅಂದ್ರೆ ಕೇವಲ ಒಂದು ಕ್ರಿಯೆ ಅಲ್ಲ, ಅದು ನಮ್ಮ ಸ್ಥಿತಿಯ ಪರಿವರ್ತನೆ.
ನಾನು ಇಂಥ ಹುದ್ದೆಯಲ್ಲಿದ್ದೀನಿ, ನಾನು ಇಷ್ಟು ಬುದ್ಧಿವಂತ ಅನ್ನೋ ಶಾರೀರಿಕ ಅಹಂಕಾರದಲ್ಲಿರುವಾಗ ಯಾರಾದ್ರೂ ಆ ಅಹಂಕಾರಕ್ಕೆ ಧಕ್ಕೆ ತಂದ್ರೆ ತಕ್ಷಣ ರಕ್ಷಣಾತ್ಮಕವಾಗಿ ಕೋಪ ಹೊರಬರುತ್ತೆ. ದೇಹಾಭಿಮಾನ ಪ್ರವೇಶಿಸಿದ ತಕ್ಷಣ ಅದರ ಹಿಂದೆಯೇ ಕ್ರೋಧ, ಲೋಭ ಮುಂತಾದ ಇತರ ಭೂತಗಳು ಬಂದ್ಬಿಡ್ತವೆ. ಅಂದ್ರೆ ಕೋಪ ಬಂತು ಅಂದ್ರೆ ನಾನು ನನ್ನನ್ನ ಆತ್ಮ ಅಂತ ಭಾವಿಸಿಲ್ಲ, ಶರೀರ ಅಂತ ಭಾವಿಸಿದ್ದೇನೆ ಅಂತ ಅರ್ಥ. ನಿಖರವಾಗಿ. ಇದಕ್ಕೆ ಪರಿಹಾರ ಒಂದೇ, ಸದಾ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರೋದು. ಯೋಗ ಅಗ್ನಿಯ ಮೂಲಕ ಈ ಹಳೆಯ ಸಂಸ್ಕಾರಗಳನ್ನು ಸುಡಬೇಕು. ಸರಿ. ಇಲ್ಲಿ ಬಾಬಾ ಸರ್ಪದ ಉದಾಹರಣೆಯನ್ನ ಬಹಳ ಸುಂದರವಾಗಿ ನೀಡಿದ್ದಾರೆ. ಸರ್ಪ ತನ್ನ ಹಳೆಯ ಪೊರೆಯನ್ನ ಹೇಗೆ ಬಿಡುತ್ತೆ ಅಂತ. ಅದು ಬಲವಂತವಾಗಿ ಕಿತ್ಕೊಳ್ಳೋದಿಲ್ಲ ಅಲ್ವಾ? ಇಲ್ಲವೇ ಇಲ್ಲ. ಹೊಸ ಚರ್ಮ ಸಿದ್ಧವಾದಾಗ ಹಳೆಯ ಪೊರೆ ತಾನಾಗಿಯೇ ಒಣಗಿ ಕಳಿಸ್ಕೊಳ್ಳುತ್ತೆ. ಹಾವು ಆ ಹಳೆಯ ಪೊರೆಯ ಬಗ್ಗೆ ಅಳೋದಿಲ್ಲ. ಓಹೋ, ಎಷ್ಟು ಅದ್ಭುತವಾದ ಉದಾಹರಣೆ. ಅಂದ್ರೆ ನಾವು ಸತ್ಯಯುಗದಲ್ಲಿ ದೇವತೆಗಳಾಗ್ತೀವಿ ಅನ್ನೋ ಆ ಹೊಸ ಸ್ಥಿತಿಯ ಅರಿವು ನಮಗೆ ಸಂಪೂರ್ಣವಾಗಿದ್ದಾಗ ಈ ಹಳೆಯ ಶರೀರ ಅನ್ನೋ ಪೊರೆಯನ್ನ ಬಿಡಲು ನಮಗೆ ಯಾವುದೇ ದುಃಖ ಆಗೋದಿಲ್ಲ. ಹೌದು, ಅಲ್ಲಿ ಅಳುವುದು, ಶೋಕ ಮಾಡುವುದೇ ಇರೋದಿಲ್ಲ. ಆತ್ಮದ ಆಯುಸ್ಸು ಪೂರ್ಣವಾದಾಗ ಹಳೆಯ ವಸ್ತ್ರವನ್ನ ತೆಗೆದು ಹೊಸ ವಸ್ತ್ರವನ್ನ ಧರಿಸುವಷ್ಟು ಸಹಜವಾಗಿ ನಾವು ಶರೀರವನ್ನ ಬಿಡ್ತೀವಿ. ಆದ್ರೆ ಅದಕ್ಕೆ ಈಗರೇ ಈ ಹಳೆಯ ಶರೀರದ ಬಗ್ಗೆ ಸಂಪೂರ್ಣ ವೈರಾಗ್ಯ ಬರಬೇಕಾಗಿದೆ. ಖಂಡಿತ. ಈ ವೈರಾಗ್ಯದ ಜೊತೆಗೆ ನಮ್ಮ ಅಂತಿಮ ಗುರಿಯ ಬಗ್ಗೆಯೂ ಬಾಬಾ ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅನೇಕರು ಭಕ್ತಿ ಮಾರ್ಗದಲ್ಲಿ ದೇವರ ದರ್ಶನವಾಗ್ಲಿ, ಸಾಕ್ಷಾತ್ಕಾರವಾಗ್ಲಿ ಅಂತ ಹಂಬಲಿಸ್ತಾರೆ. ಜ್ಞಾನ ಮಾರ್ಗಕ್ಕೆ ಬಂದ ಮೇಲೂ ಕೆಲವರಿಗೆ ಧ್ಯಾನದಲ್ಲಿ ಏನಾದ್ರೂ ವಿಶೇಷ ಅನುಭವ ಆಗ್ಬೇಕು, ಆ ಬೆಳಕು ಕಾಣಬೇಕು ಅನ್ನೋ ಆಸೆ ಇರುತ್ತೆ. ಹೌದು, ಇದು ಸಾಮಾನ್ಯ. ಆದ್ರೆ ಬಾಬಾ ಸಾಕ್ಷಾತ್ಕಾರದ ಆಸೆಯನ್ನ ಇಟ್ಕೊಳ್ಬಾರ್ದು ಅಂತ ಎಚ್ಚರಿಸಿದ್ದಾರೆ. ಏಕೆ? ದರ್ಶನ ಮಾಡೋದ್ರಲ್ಲಿ ತಪ್ಪೇನಿದೆ? ನೋಡಿ, ದರ್ಶನ ಮಾಡೋದು ತಪ್ಪಲ್ಲ, ಆದ್ರೆ ಅದೇ ನಮ್ಮ ಗುರಿಯಾಗಬಾರ್ದು. ಬಾಬಾ ಹೇಳ್ತಾರೆ, ಧ್ಯಾನದಲ್ಲಿ ಮಾಯೆ ಪ್ರವೇಶಿಸುವ ಸಾಧ್ಯತೆ ಬಹಳ ಇರುತ್ತೆ. ಕೇವಲ ಒಂದು ಬೆಳಕನ್ನೋಡೋದ್ರಿಂದ ಅಥವಾ ಸಾಕ್ಷಾತ್ಕಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಸಂಸ್ಕಾರಗಳು ಬದಲಾಗೋದಿಲ್ಲ, ನಮ್ಮ ಪಾಪಗಳು ಭಸ್ಮವಾಗೋದಿಲ್ಲ. ಹೌದು, ಸಂಸ್ಕಾರ ಬದಲಾಗೋದು ಮುಖ್ಯ. ಆತ್ಮವು ಕಣ್ಣಿಗೆ ಕಾಣುವ ಮಿಂಚುಹುಳುವಿಗಿಂತಲೂ ಚಿಕ್ಕದಾದ ಭ್ರುಕುಟಿಯ ಮಧ್ಯದಲ್ಲಿರುವ ಪ್ರಕಾಶಮಾನವಾದ ಬಿಂದು. ಆ ಬಿಂದುವನ್ನ ನೋಡೋದೇ ನಮ್ಮ ಗುರಿಯಲ್ಲ. ಹಾಗಾದ್ರೆ ನಮ್ಮ ನಿಜವಾದ ಗುರಿ ಏನು? ನಮ್ಮ ಗುರಿ ತ್ರಿಮೂರ್ತಿ ಶಿವನ ಮೂಲಕ ಈ ಸಹಜ ರಾಜಯೋಗವನ್ನ ಕಲಿತು ಸರ್ವಗುಣಸಂಪನ್ನರಾಗುವುದು, ಅಂದ್ರೆ ಲಕ್ಷ್ಮೀನಾರಾಯಣರಾಗುವುದು. ವಾವ್! ಯುರೋಪಿಯನ್ನರು ಸಹ ಲಕ್ಷ್ಮೀನಾರಾಯಣರ ಚಿತ್ರಗಳನ್ನ ಕಂಡು ಬೆರಗಾಗ್ತಾರೆ. ಇಷ್ಟು ಪವಿತ್ರರು ಯಾರು ಅಂತ ಅಚ್ಚರಿಪಡ್ತಾರೆ. ಆದ್ರೆ ವಿಪರ್ಯಾಸ ಏನ್ಗೊತ್ತಾ? ಭಕ್ತಿ ಮಾರ್ಗದಲ್ಲಿ ಇದೇ ದೇವತೆಗಳನ್ನ ಸೃಷ್ಟಿಸುವ ಪರಮಾತ್ಮನಿಗೆ ಅಂದ್ರೆ ಶಿವನಿಗೆ ಅಪಮಾನ ಮಾಡ್ತಾರೆ. ಹೌದು, ಭಂಗಿ ಸೇದುವನು, ದತ್ತೂರಿ ತಿನ್ನುವನು ಅಂತ ಚಿತ್ರಿಸ್ತಾರೆ. ಛೆ, ಎಷ್ಟೊಂದು ಅಜ್ಞಾನ. ನಿಜ. ನಾವು ಈ ಅಜ್ಞಾನದಿಂದ ಹೊರಬಂದು ನಮ್ಮ ಗುರಿ ಮತ್ತು ಧ್ಯೇಯವನ್ನ ಸದಾ ಕಣ್ಣು ಮುನ್ನೆ ಇಟ್ಕೊಳ್ಬೇಕು. ನಾವಿಲ್ಲಿ ಓದ್ತಿರೋದು ರಾಜ್ಕುಮಾರ, ರಾಜ್ಕುಮಾರಿಯರಾಗಲು ಕೇವಲ ದರ್ಶನ ಪಡೆಯೋದಕ್ಕಲ್ಲ. ಇದು ಬಹಳ ಸ್ಪಷ್ಟವಾದ ಮಾರ್ಗದರ್ಶನ. ನಮ್ಮ ಓದು ಮತ್ತು ಯೋಗ ಕೇವಲ ಬುದ್ಧಿಯ ಮಟ್ಟದಲ್ಲಿ ಉಳಿಯದೆ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಪ್ರತಿಫಲಿಸಬೇಕು. ಖಂಡಿತ. ಈ ಆಳವಾದ ಮಂಥನದ ನಂತರ ಈಗ ಬಾಬಾ ಅವರ ಪ್ರೀತಿಯ ಸಂದೇಶವನ್ನ ಅವರದೇ ಮಾತುಗಳಲ್ಲಿ ಕೇಳೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಮತ್ತು ನಮಸ್ತೆ. ಈಗ ನಾವು ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸೋಣ. ಧಾರಣೆಗೆ ಬಾಬಾ ನೀಡಿರುವ ಮುಖ್ಯ ಅಂಶಗಳನ್ನ ನೋಡಿದ್ರೆ ನಾವು ಈ ದಿನವನ್ನ ಹೇಗೆ ಕಳಿಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು, ಧಾರಣೆಯ ಮೊದಲ ಅಂಶದಲ್ಲಿ ಬಾಬಾ ನೆನಪಿಸ್ತಾ ಇದ್ದಾರೆ, ಶಿವ ತನ್ನಿಗೆ ವಿಕಾರಗಳ ದಾನವನ್ನ ಕೊಟ್ಟ ಮೇಲೆ ಮತ್ತೆಂದು ಅದನ್ನ ಹಿಂತೆಗೆದುಕೊಳ್ಳಬಾರದು. ಆಗಲೇ ನಾವು ಚರ್ಚೆ ಮಾಡಿದ್ವಲ್ಲ, ಅದೇ ವಿಷಯ. ಖಂಡಿತ. ದೇಹಾಭಿಮಾನಕ ಭೂತದಿಂದ ಪಾರಾಗಲು ಸದಾ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು. ಎರಡನೆಯದಾಗಿ, ಧ್ಯಾನ, ಸಾಕ್ಷಾತ್ಕಾರದ ಆಸೆಯನ್ನ ಬಿಟ್ಟು ಗುರಿ ಧ್ಯೇಯವನ್ನ ಸನ್ಮುಖದಲ್ಲಿ ಇಟ್ಕೊಂಡು ಶ್ರೀಮತದಂತೆ ಎಲ್ಲರಿಗೂ ಸುಖ ಕೊಡಬೇಕು. ಪ್ರಾಯೋಗಿಕವಾಗಿ ಹೇಳ್ಬೇಕು ಅಂದ್ರೆ ಇಂದಿನಿಂದಲೇ ನಮ್ಮ ದಿನನಿತ್ಯದ ಪ್ರತಿಯೊಂದು ವ್ಯವಹಾರದಲ್ಲಿ ನಾವು ಎದುರಾಗುವ ಪ್ರತಿಯೊಬ್ಬ ವ್ಯಕ್ತಿಗೆ ಕೇವಲ ಸುಖವನ್ನ, ನೆಮ್ಮದಿಯನ್ನ ನೀಡ್ತಾ ಇದ್ದೀವಾ ಅಂತ ನಾವು ಪರಿಶೀಲನೆ ಮಾಡ್ಕೊಳ್ಬೇಕು. ಇದುವೇ ನಿಜವಾದ ಪುರುಷಾರ್ಥ. ಇಂದಿನ ವರದಾನ ಕೂಡ ಇದೇ ದಿಕ್ಕಿನಲ್ಲಿ ನಮಗೆ ಶಕ್ತಿಯನ್ನ ನೀಡ್ತಾ ಇದೆ. ವರದಾನ ಹೀಗಿದೆ:
ಮಾಡಿಸುವವರ ಸ್ಮೃತಿಯಿಂದ ಸೇವೆಯಲ್ಲಿ ಸದಾ ನಿರ್ಮಾಣದ ಕಾರ್ಯವನ್ನು ಮಾಡುವಂಥ ಕರ್ಮಯೋಗಿ ಭವ. ಕರ್ಮಯೋಗಿ ಭವ. ನಾವು ಪ್ರತಿದಿನ ಕಚೇರಿಗೆ ಹೋಗ್ತೀವಿ, ಮನೆಯ ಕೆಲ್ಸ ಮಾಡ್ತೀವಿ. ಇದನ್ನೆಲ್ಲ ಮಾಡ್ತಾ ನಾವು ಈ ಕರ್ಮಯೋಗಿ ಸ್ಥಿತಿಯನ್ನ ಹೇಗೆ ಕಾಪಾಡ್ಕೊಳ್ಬೋದು? ನೋಡಿ, ಕರ್ಮಯೋಗಿ ಅಂದ್ರೆ ಕರ್ಮ ಮತ್ತು ಯೋಗದ ನಡುವಿನ ಸುಂದರ ಸಮತೋಲನ. ನಾವು ಶರೀರದ ನಿರ್ವಹಣೆಗಾಗಿ ಲೌಕಿಕ ಜವಾಬ್ದಾರಿಗಳನ್ನ ಮಾಡಲೇಬೇಕು. ಆದರೆ ಅದೇ ಸಮಯದಲ್ಲಿ ಆತ್ಮದ ನಿರ್ವಹಣೆಯನ್ನು ಮರಿಬಾರದು. ಸರಿ. ನಾವು ಏನೇ ಸೇವೆ ಮಾಡಲಿ ಅಥವಾ ಯಾವುದೇ ಜವಾಬ್ದಾರಿ ನಿಭಾಯಿಸಲಿ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಬೇಡ. ಬದಲಾಗಿ ಮಾಡಿಸುವವನು ಶಿವಬಾಬಾ, ನಾನು ಕೇವಲ ಒಂದು ನಿಮಿತ್ತ ಮಾತ್ರ ಅನ್ನೋ ಭಾವನೆ ಇರಬೇಕು. ಉಪಕರಣ ಮಾತ್ರ. ಹೌದು. ಈ ನಿಮಿತ್ತ ಭಾವನೆ ಇದ್ದಾಗ ನಿರಹಂಕಾರಿ ಗುಣ ತಾನಾಗೇ ಬರುತ್ತೆ. ಅಹಂಕಾರವಿಲ್ಲದ ಕರ್ಮ ಮಾತ್ರ ಸದಾ ಶ್ರೇಷ್ಠವಾದ ಮತ್ತು ಶುಭ ಪರಿಣಾಮದ ಕಾರ್ಯವನ್ನ ಮಾಡಬಲ್ಲದು. ಅಹಂಕಾರವಿಲ್ಲದ ಕರ್ಮವು ವಿಘ್ನಗಳನ್ನ ದೂರ ಮಾಡುತ್ತೆ. ಇಂದಿನ ಸ್ಲೋಗನ್ ಕೂಡ ಬಹಳ ಪ್ರಭಾವವಾಗಿದೆ. ಸೇವೆ ಅಥವಾ ಸಂಪರ್ಕದಲ್ಲಿ ವಿಘ್ನ ಉಂಟಾಗಲು ಕಾರಣವೇನೆಂದರೆ ಹಳೆಯ ಸಂಸ್ಕಾರವಿರುವುದು, ಆ ಸಂಸ್ಕಾರಗಳೊಂದಿಗೆ ವೈರಾಗ್ಯವಿರಲಿ. ಸಾಮಾನ್ಯವಾಗಿ ನಮಗೆ ಇತರರ ಕೆಟ್ಟ ಸಂಸ್ಕಾರಗಳ ಮೇಲೆ ಕೋಪ ಬರುತ್ತೆ. ಆದ್ರೆ ಬಾಬಾ ಇಲ್ಲಿ ನಮ್ಮದೇ ಹಳೆಯ ಸಂಸ್ಕಾರಗಳ ಮೇಲೆ ವೈರಾಗ್ಯ ಬೆಳೆಸಿಕೊಳ್ಳಲು ಹೇಳ್ತಿದ್ದಾರೆ. ಹೌದು, ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಸಂಬಂಧಗಳಲ್ಲಿ ಸಮಸ್ಯೆ ಬಂದಾಗ ನಾವು ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಹೇಳಿದ್ರು ಅಂತ ಇತರರ ಕಡೆ ಬೆರಳು ಮಾಡ್ತೀವಿ. ಹೌದು, ತಪ್ಪು ಅವರ್ದೇ ಅಂತೀವಿ. ಆದರೆ ವಾಸ್ತವದಲ್ಲಿ ಆ ಘರ್ಷಣೆಗೆ ಕಾರಣ ನಮ್ಮೊಳಗೆ ಅಡಗಿರುವ ಸಹನಾಶಕ್ತಿಯ ಕೊರತೆ, ಕೋಪ ಅಥವಾ ಅಹಂಕಾರದಂತಹ ಹಳೆಯ ಸಂಸ್ಕಾರಗಳು. ನಿಜ. ಈ ತಮೋಪ್ರಧಾನ ಸಂಸ್ಕಾರಗಳೇ ನಮಗೆ ನಿಜವಾದ ಶತ್ರುಗಳು. ಅವುಗಳ ಮೇಲೆ ನಮಗೆ ಜಿಗುಪ್ಸೆ ಅಥವಾ ವೈರಾಗ್ಯ ಬರಬೇಕು. ಅವುಗಳನ್ನು ಗುರುತಿಸಿ ಅವರಿಂದ ದೂರವಾಗುವ ಅಭ್ಯಾಸವೇ ಮನ್ಮನಾಭವ ಸ್ಥಿತಿ. ಈ ಸ್ಥಿತಿಯನ್ನ ತಲುಪಲು ಅವ್ಯಕ್ತ ಸೂಚನೆಯಲ್ಲಿ ಬಾಪ್ದಾದ ಒಂದು ಅದ್ಭುತವಾದ ಮಾರ್ಗವನ್ನ ತೋರಿಸಿದ್ದಾರೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಬಾಪ್ದಾದ ಅವರ ಹೃದಯ ಸಿಂಹಾಸನ ಎಲ್ಲದಕ್ಕಿಂತ ಶ್ರೇಷ್ಠ ಸಿಂಹಾಸನವಾಗಿದೆ. ಆ ಸಿಂಹಾಸನವನ್ನ ಏರಲು ನಾವು ವಿಚಲಿತರಾಗಬಾರದು. ಖಂಡಿತ. ಒಬ್ಬ ನಿಜವಾದ ತಪಸ್ವಿ ಹೇಗೆ ತನ್ನ ಧ್ಯಾನದ ಆಸನವನ್ನ ಬಿಟ್ಟು ಏಳುವುದಿಲ್ಲವೋ ಹಾಗೆ ನಾವೂ ಸಹ ಪರಿಸ್ಥಿತಿಗಳು ಏನೇ ಬರಲಿ ಈ ಏಕರಸ ಸ್ಥಿತಿಯ ಆಸನವನ್ನ ಬಿಟ್ಟು ಕದಲಬಾರದು. ನಿಜ. ಇದು ಕೇವಲ ಕೇಳಿ ಮರೆಯುವ ವಿಷಯವಲ್ಲ. ಈ ಎಲ್ಲಾ ಆಳವಾದ ರಹಸ್ಯಗಳನ್ನ ಆತ್ಮದಲ್ಲಿ ಇಳಿಸಿಕೊಳ್ಳಲು ಈಗ ನಾವು ಆ ಪರಮ ಶಾಂತಿಯ ಸ್ಥಿತಿಗೆ ಹೋಗೋಣ. ಸರಿ. ನಮ್ಮ ಬುದ್ಧಿಯ ಓಟವನ್ನ ಸಂಪೂರ್ಣ ನಿಧಾನಗೊಳಿಸೋಣ. ಈಗ ನಿಧಾನವಾಗಿ, ಅತ್ಯಂತ ನಿಧಾನವಾಗಿ ನಿಮ್ಮ ಗಮನವನ್ನ ಹೊರಗಿನ ಪ್ರಪಂಚದಿಂದ, ಎಲ್ಲ ಶಬ್ದಗಳಿಂದ, ದೈನಂದಿನ ಜವಾಬ್ದಾರಿಗಳಿಂದ ಒಳಮುಖವಾಗಿ ತಿರುಗಿಸಿ. ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಶಾಂತಗೊಳಿಸಿ. ನಿಮ್ಮ ಸಂಪೂರ್ಣ ಗಮನವನ್ನ ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ ಅಲ್ಲಿ ಪ್ರಕಾಶಿಸುತ್ತಿರುವ ಒಂದು ಅತ್ಯಂತ ಚಿಕ್ಕದಾದ, ಸುಂದರವಾದ ಮತ್ತು ದಿವ್ಯವಾದ ಜ್ಯೋತಿರ್ಬಿಂದುವನ್ನು ನೋಡಿ. ನಾನು ಆತ್ಮ, ಅತ್ಯಂತ ಶಾಂತ ಸ್ವರೂಪ, ನಾಟಕದ ರಹಸ್ಯವನ್ನ ತಿಳಿದಿರುವ ಜ್ಞಾನಸ್ವರೂಪ ಆತ್ಮ. ನಾನು ಶಿವಬಾಬಾ ಅವರ ಅತ್ಯಂತ ಪ್ರೀತಿಯ ಮಧುರವಾದ ಮಗು. ಆ ಪರಮಧಾಮದಿಂದ, ಶಿವತಂದೆಯಿಂದ ಅನಂತವಾದ ಬೆಳಕಿನ ಮತ್ತು ಪ್ರೀತಿಯ ಕಿರಣಗಳು ನನ್ನೊಳಗೆ ಪ್ರವೇಶಿಸುತ್ತಿವೆ. ಈ ಯೋಗ ಅಗ್ನಿಯಿಂದ ನನ್ನಲ್ಲಿರುವ ಕೋಪ, ಅಹಂಕಾರ, ದೇಹಾಭಿಮಾನ ಎಂಬ ಹಳೆಯ ಸಂಸ್ಕಾರಗಳೆಲ್ಲವೂ ಸುಟ್ಟು ಭಸ್ಮವಾಗುತ್ತಿವೆ. ಈ ಹಳೆಯ ಪ್ರಪಂಚದ ಬಗ್ಗೆ, ಹಳೆಯ ಸಂಸ್ಕಾರಗಳ ಬಗ್ಗೆ ನನಗೆ ಸಂಪೂರ್ಣ ವೈರಾಗ್ಯ ಮೂಡುತ್ತಿದೆ. ಈ ಶರೀರ ಕೇವಲ ಒಂದು ಹಳೆಯ ವಸ್ತ್ರ. ನಾನೀಗ ಸಂಪೂರ್ಣ ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದೇನೆ. ನಾನು ಕೇವಲ ಒಂದು ನಿಮಿತ್ತ ಮಾತ್ರ. ತಂದೆ ನನ್ನ ಮೂಲಕ ಈ ಪ್ರಪಂಚದ ಪ್ರತಿಯೊಂದು ಆತ್ಮಕ್ಕೂ ಕೇವಲ ಸುಖವನ್ನ, ಶಾಂತಿಯನ್ನ ಮತ್ತು ದಿವ್ಯ ಪ್ರೀತಿಯನ್ನ ಹಂಚುತ್ತಿದ್ದಾರೆ. ನಾನು ಎಲ್ಲರಿಗೂ ಸುಖವನ್ನ ನೀಡುವ ದೇವತಾ ಸ್ವರೂಪ. ಹೊರಗೆ ಎಂಥದ್ದೇ ಪರಿಸ್ಥಿತಿ ಬಂದರೂ ನನ್ನ ಸ್ಥಿತಿ ಸದಾ ಅಚಲ, ಅಡೋಲವಾಗಿದೆ. ನಾನು ಬಾಪ್ದಾದ ಅವರ ಹೃದಯ ಸಿಂಹಾಸನದ ಮೇಲೆ ವಿರಾಜಮಾನನಾಗಿರುವ ತಪಸ್ವಿ ಬಾಬಾ ಅವರ ಪ್ರೀತಿಯ ಛತ್ರಛಾಯೆ ಸದಾ ನನ್ನ ಮೇಲಿದೆ. ಇಂದಿನ ಪೂರ್ತಿ ದಿನ ಇದೇ ಕರ್ಮಯೋಗಿ ಮತ್ತು ಮನ್ಮನಾಭವ ಸ್ಥಿತಿಯಲ್ಲಿರುತ್ತೇನೆ. ಆ ದಾರಿಹೋಕನು ಮುಳ್ಳುಗಳನ್ನ ಕೆಳಗಿಳಿಸಿ ದಿವ್ಯವಾದ ಹೂವುಗಳನ್ನ ಹಿಡಿದುಕೊಂಡಾಗ ಅನುಭವಿಸಿದ ಆ ಪರಮ ಶಾಂತಿ, ಆ ಅಪಾರ ನಿರಾಳತೆ ಈಗ ಸದಾ ಕಾಲಕ್ಕೂ ನನ್ನದಾಗಿದೆ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು
ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.